ಇದು ಐಫೋನ್ 17 Pro Max ಮತ್ತು ಇದು Xiaomi 17 Pro Max. ಈ Xiaomi MI ಕಂಪ್ನಿನವರು Xiaomi 15 ಲಾಂಚ್ ಮಾಡಿದ್ರು. 15 ಆದ್ಮೇಲೆ 16 ಲಾಂಚೇ ಮಾಡಿಲ್ಲ, ಡೈರೆಕ್ಟ್ ಆಗಿ ಈ Xiaomi 17 Pro Max ಅಂತ ಈ ಫೋನ್ಗೆ ಹೆಸರನ್ನ ಇಟ್ಟಿದ್ದಾರೆ. ಕಾಪಿ ಮಾಡಿದ್ರೆ ಹಿಂಗೆ ಕಾಪಿ ಮಾಡಬೇಕು. ಸೇಮ್ but different. ಈ ಫೋನ್ನ ಇವರು ಎಷ್ಟು ಕಾಪಿ ಮಾಡಿದ್ದಾರೆ ಅಂತ ಅಂದ್ರೆ, ಈ ಫೋನ್ನ ಬ್ಯಾಕ್ ಕವರ್ನ ನಾವು ಐಫೋನ್ 17 Pro Maxಗೆ ಹಾಕ್ಬೋದು ಆಯ್ತಾ. ವೆಯ್ಟು ಮತ್ತು ಥಿಕ್ನೆಸ್ ಅಲ್ಲಿ ಆಕ್ಚುಲಿ Xiaomi 17 Pro Max ಕಡಿಮೆ ಇರೋದು, ಸ್ವಲ್ಪ ಲೈಟ್ ವೆಯ್ಟ್ ಇದೆ ಇದು ಕಂಪೇರ್ ಮಾಡ್ಕೊಂಡ್ರೆ, ಮತ್ತು ಥಿಕ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಕಡಿಮೆ ಇದೆ. ನಮಗೆ ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂದ್ರೆ, ಪ್ಲೇಟೋ ಡಿಸೈನ್ ಇದೆ ಅಲ್ವಾ, ಈ ಬಂಪ್ ಇದೆ ಅಲ್ವಾ, ಇದ್ರ ಸುತ್ತ ನಮಗೆ ಡಿಸ್ಪ್ಲೇ ಸಿಗ್ತಾರೆ, ಸೆಕೆಂಡ್ರಿ ಡಿಸ್ಪ್ಲೇ ಇದೆ ಈ ಫೋನಿಂದ ಒಂದು ಯುನೀಕ್ ಫೀಚರ್ ಅಂತ ಅನ್ಬೋದು. ಈ ಡಿಸ್ಪ್ಲೇ ಸೈಜು 2.9 ಇಂಚು ಆಯ್ತಾ. ಇದು ಕೂಡ LTPO ಡಿಸ್ಪ್ಲೇನೆ. ಈ ಒಂದು ಡಿಸ್ಪ್ಲೇನಲ್ಲಿ ಕಂಪ್ಲೀಟ್ ಫೀಚರ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಈ ಒಂದು ಡಿಸ್ಪ್ಲೇಗೆ ಇಲ್ಲ ಆಯ್ತಾ. ಕೆಲವೊಂದು ಅವಶ್ಯಕತೆ ಇರುವಂಥದ್ದನ್ನ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಬಂತು ಅಂದ್ರೆ ನಮಗೆ ಇಲ್ಲೇ ತೋರಿಸುತ್ತೆ. ಕ್ಯಾಮ್ರಾವನ್ನು ನಾವು ಡೈರೆಕ್ಟ್ ಆಗಿ ಇಲ್ಲೇ ಓಪನ್ ಮಾಡ್ಬೋದು. ರಿಯರ್ ಕ್ಯಾಮ್ರಾ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಸೊ ನೀವು ಸೆಲ್ಫಿಯನ್ನು ಈ ರೇರ್ ಕ್ಯಾಮ್ರಾದಲ್ಲೇ ತಕ್ಕೊಬೋದು, ವಿಡಿಯೋನ ತಕ್ಕೊಬೋದು. ಇದು ಹೆವಿ ಯೂಸ್ ಆಗುವಂಥ ಫೀಚರ್. ನಮಗೆ ಇದರಲ್ಲಿ AI ಜನರೇಟೆಡ್ ವಾಲ್ಪೇಪರ್ನ ನೀವು ಹಾಕುವಂಥ ಆಪ್ಷನ್ ಸಹ ಇದೆ, ಲೈವ್ ವಾಲ್ಪೇಪರ್ ಇದೆ, ರಿಯಾಕ್ಟಿವ್ ವಾಲ್ಪೇಪರ್ ಸಹ ಇದೆ ಅಂತಾರೆ. ಟಚ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೋ ರೀತಿ. ಅಷ್ಟೇ ಅಲ್ಲ, ಈ ಒಂದು ಫೋನಿಗೆ ಈ ಬ್ಯಾಕ್ ಕವರ್ಗೆ ಅಂತಲೇ ಒಂದು ಗೇಮಿಂಗ್ ಎಕ್ಸೆಸರಿ ಬರುತ್ತೆ ಆಯಿತಾ. ಗೇಮ್ ಮೋಡನ್ನು ನೀವು ಸ್ವಿಚ್ ಮಾಡ್ಕೊಬೋದು. ನಂಗೆ ಗೊತ್ತಿಲ್ಲ ಇದು ಯಾವ ಶೋಕಿ ಅಂತ. ಅಲ್ಲ ಗುರು, ಫೋನ್ನೇ ಕೈಲಿಟ್ಕೊಂಡಿದ್ದೀವಿ ಅಂತ ಅಂದರೆ ಹಿಂಗೆ ಮೈನ್ ಸ್ಕ್ರೀನಲ್ಲೇ ಗೇಮ್ ಆಡೋದಕ್ಕಾಗಲ್ವಾ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ನಿಂದು ಲೇಟೆಸ್ಟ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5. ನಾವಿದರಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು ಆಯಿತಾ. ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯ್ತು, ಎಕ್ಸ್ಟ್ರೀಮ್ ಅಲ್ಟ್ರಾ ಎಲ್ಲ ಆಪ್ಷನ್ ಇದೆ, 120 FPS ತನಕ ಇದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ, ಇದರಲ್ಲಿರುವಂಥ 3 ಕ್ಯಾಮ್ರಾಗಳು ಕೂಡ 50 MP ಕ್ಯಾಮ್ರಾಗಳು. ಮೇನ್ ಸೆನ್ಸಾರು 50 MP f1.7 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ತೆಗೆಯುವಂಥ ಫೋಟೋ ಟಾಪ್ ನಾಚ್ ಇದೆ, ಸಕಲ ಕ್ಲಾರಿಟಿ ಚೆನ್ನಾಗಿದೆ. ಪೆರಿಸ್ಕೋಪಿಕ್ ಫೋಟೋ ಸಹ ಕ್ಯಾಮ್ರಾ ಸಹ ಇದೆ ಇದರಲ್ಲಿ, 50 MP. ಇದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತಾ ಆಯಿತಾ. ಸೊ ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಇನ್ನು ವೈಡ್ ಆಂಗಲ್ ಕ್ಯಾಮ್ರಾ ಇದು ಕೂಡ 50 MP ಇದೆ, ವೈಡ್ ಆಗಿದೆ. ಈವನ್ ಝೂಮ್ ಮಾಡೋದು ಕೂಡ ಡೀಟೇಲ್ಸು ರಿಟೇನ್ ಆಗಿರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಾವಿದರಲ್ಲಿ ವಿಡಿಯೋಗ್ರಫಿಯನ್ನು ಕೂಡ ಟೆಸ್ಟ್ ಮಾಡಿದ್ವು. ಸೊ ರೇರ್ ಕ್ಯಾಮ್ರಾ 8K 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈವನ್ 4K 60 ಆಪ್ಷನ್ ಸಹ ಇದೆ ರೇರಲ್ಲಿ. ಫ್ರಂಟ್ ಕ್ಯಾಮ್ರಾ 4K 60ನಲ್ಲಿ ಶೂಟ್ ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7500 mAh ಕೆಪಾಸಿಟಿ ಬ್ಯಾಟ್ರಿ. ಮತ್ತು ಈ ಫೋನ್ನ ಬಾಕ್ಸ್ ಒಳಗೆ 100 ವ್ಯಾಟಿಂದು ಹೈಪರ್ ಚಾರ್ಜಿಂಗನ್ನು ಚಾರ್ಜರ್ ಕೊಟ್ಟಿದ್ದಾರೆ, 100 ವ್ಯಾಟಿಂದು. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ, 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ನಮ್ಗೆ ಗೊತ್ತಿಲ್ಲ ಈ ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ ಹೆಂಗೆ ಅಂತ, ಬಟ್ ಯುನೀಕ್ ಆಗಿದೆ. ನಿಮ್ಗೆ ಈ ಫೋನ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ.